ಎಲ್ಲರಿಗೂ ನಮಸ್ಕಾರ. ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಿನ್ನೆ 25 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದನ್ನು ನೋಡಿ ತುಂಬಾ ಖುಷಿಯಾಯಿತು. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಶುರು ಮಾಡೋಣ. ಫ್ಲ್ಯಾಶ್ ಬ್ಯಾಕ್. ಮರುದಿನ ಬೆಳಿಗ್ಗೆ ಲಾವಣ್ಯಾಳ ಮನೆಗೆ ಬಂದಿದ್ದ ಸಾಮ್ರಾಟ್. ತೆರೆದ ಬಾಗಿಲನ್ನು ನೋಡಿ ಬಿರುಸಾಗಿ ಒಳಗೆ ನುಗ್ಗಿದವನಿಗೆ ಲಾವಣ್ಯಾಳ ಅವತಾರ ನೋಡಿ ಅವನ ಕೋಪ ಮತ್ತಷ್ಟು ಜಾಸ್ತಿಯಾಗಿತ್ತು. ಅವಳ ಮೈಯಿಗೆ ಅಂಟಿಕೊಂಡ ಹಾಗೆ ಇರುವ ಬ್ಲ್ಯಾಕ್ ಕಲರ್ ಒನ್ ಪೀಸ್ ಶಾರ್ಟ್ ಡ್ರೆಸ್ ಉಟ್ಟು ಕೂದಲನ್ನು ಫ್ರೀಯಾಗಿ ಹಾರಲು ಬಿಟ್ಟು ಹೈ ಹೀಲ್ಸ್ ಹಾಕಿ ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಹಿಡಿದು ಒಳ್ಳೆ ಮಾಡೆಲ್ ಥರ ರೆಡಿಯಾಗಿ ಅವಸರವಾಗಿ ಎಲ್ಲಿಗೋ ಹೋಗಲು ರೆಡಿಯಾಗಿ ಬರುತ್ತಿದ್ದಳು ಲಾವಣ್ಯ. ಇಷ್ಟು ದಿನ ಸೂರ್ಯನ ಜೊತೆ ಇದ್ದ ಲಾವಣ್ಯಾಗೂ ಈಗ ತನ್ನ ಎದುರು ನಿಂತಿರುವ ಲಾವಣ್ಯಾಗೂ ತುಂಬಾ ವ್ಯತ್ಯಾಸ ಇದೆ ಎನ್ನಿಸಿತು ಸಾಮ್ರಾಟ್ಗೆ. ಅಲ್ಲಿ ಅವಳ ಗುಂಗಿನಲ್ಲಿ ಪ್ರತಿಕ್ಷಣ ನನ್ನ ಸೂರ್ಯ ಕೊರಗುತ್ತಿದ್ದರೆ ಇಲ್ಲಿ ಯಾವ ಯೋಚನೆಯೂ ಇಲ್ಲದೆ ಬಿಂದಾಸಾಗಿ ಇರುವ ಲಾವಣ್ಯಾಳನ್ನು ನೋಡಿ ಸಾಮ್ರಾಟ್ನ ಕೋಪ ಕ್ಷಣದಿಂದ ಕ್ಷಣಕ್ಕೆ ಏರುತ್ತಲೇ ಇತ್ತು. ಈಗ ಕೋಪ ಮಾಡಿಕೊಂಡು ಯಾವ ಪ್ರಯೋಜನವೂ ಇಲ್ಲ. ಮೊದಲು ಇವಳಿಗೆ ವಾಸ್ತವವನ್ನು ಅರ್ಥ ಮಾಡಿಸಿ ಇವರಿಬ್ಬರನ್ನು ಒಂದು ಮಾಡಬೇಕು ಎಂದು ಯೋಚಿಸುತ್ತಿರುವಾಗಲೇ ಲಾವಣ್ಯ ಸೇರಿದಂತೆ ಅವಳ ಅಪ್ಪ ಅಮ್ಮನ ದೃಷ್ಟಿ ಸಾಮ್ರಾಟ್ ಕಡೆ ಹರಿಯಿತು. ಇವನ್ಯಾಕೆ ಇಲ್ಲಿ ಬಂದಿದ್ದಾನೆ ಎಂದು ಲಾವಣ್ಯ ಅಂದುಕೊಂಡರೆ ಅವಳ ಅಪ್ಪ ಅಮ್ಮ ಇವನು ಫಿಲಮ್ನಲ್ಲಿ ಆ್ಯಕ್ಟ್ ಮಾಡೋನು ಅಲ್ವಾ, ನಮ್ಮ ಮನೆಗೆ ಯಾಕೆ ಬಂದಿದ್ದಾನೆ ಎಂದುಕೊಂಡರು. ನಂತರ ಲಾವಣ್ಯ ಇರುವಲ್ಲಿಗೆ ಹೆಜ್ಜೆ ಹಾಕಿದವನು, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂದನು ಗಂಭೀರವಾಗಿ. ಆದರೆ ಹೊಸದಾಗಿ ಸಿಕ್ಕಿರುವ ಬಾಯ್ ಫ್ರೆಂಡ್ ಜೊತೆ ಡೇಟಿಂಗ್ಗೆ ಹೋಗೋ ಗಡಿಬಿಡಿಯಲ್ಲಿ ಇದ್ದ ಲಾವಣ್ಯಗೆ ಅವನ ಜೊತೆಗೆ ಮಾತನಾಡಲು ಇಷ್ಟ ಇರಲಿಲ್ಲ. ನೋಡು, ನಾನು ಈಗ ಹೊರಗೆ ಹೋಗ್ತಾ ಇದ್ದೀನಿ, ಸೊ ನಿನ್ನ ಜೊತೆ ಮಾತಾಡೋಕೆ ಟೈಮ್ ಇಲ್ಲ, ಜೊತೆಗೆ ಮೂಡ್ ಸಹ ಇಲ್ಲ ಎಂದು ಹೇಳಿದವಳ ಮಾತುಗಳು ಅಹಂಕಾರದಿಂದ ಕೂಡಿದ್ದವು. ಯಾವಾಗಲೂ ಇನ್ನೋಸೆನ್ಸ್ ಆಗಿ ಇರುತ್ತಿದ್ದವಳ ಮುಖ ಹಾಗೂ ಮಾತುಗಳು ಇಂದು ಇಷ್ಟರ ಮಟ್ಟಿಗೆ ಚೇಂಜ್ ಆಗಿರುವುದು ಸ್ವತಃ ಸಾಮ್ರಾಟ್ಗೆ ಆಶ್ಚರ್ಯ ಆಗುವಂತೆ ಮಾಡಿದ್ದವು. ಟೋಟಲಿ ಡಿಫರೆಂಟ್ ಲಾವಣ್ಯ ಆಗಿ ಕಾಣುತ್ತಿದ್ದಳು ಸಾಮ್ರಾಟ್ ಕಣ್ಣಿಗೆ. ಅವನು ತನ್ನ ಮಗಳನ್ನು ಮಾತನಾಡಿಸಿದ್ದನ್ನು ನೋಡಿದ ಲಾವಣ್ಯಾಳ ಅಮ್ಮ, ಲಾವಣ್ಯ, ಇವನು ನಿನಗೆ ಪರಿಚಯ ಇದ್ದಾನಾ ಕೇಳಿದರು ಮಗಳನ್ನು. ಹ್ಞೂ ಅಮ್ಮ, ಇವನು ಆ ಭಿಕಾರಿ ಸೂರ್ಯನ ಫ್ರೆಂಡ್, ಇವನ ಜೊತೆ ಇನ್ನೊಬ್ಬ ಇದ್ದಾನೆ, ಇವರು 3 ಜನ ಯಾವಾಗಲೂ ಅಂಟಿಕೊಂಡೇ ಇರುತ್ತಾರೆ, ಅವನಲ್ಲಿ ಅದೇನು ನೋಡಿ ಅವನ ಜೊತೆಗೆ ಇದ್ದಾರೋ ಗೊತ್ತಿಲ್ಲ ಎಂದು ಸೊಕ್ಕಿನಿಂದ ಹೇಳಿದಳು. ಅವಳು ಸೂರ್ಯನನ್ನು ಭಿಕಾರಿ ಅಂದಿದ್ದು ಸಾಮ್ರಾಟ್ಗೆ ಸಹಿಸಲು ಆಗಲಿಲ್ಲ. ಹೇಯ್, ಯಾರನ್ನೇ ನೀನು ಭಿಕಾರಿ ಅಂತ ಇರೋದು, ನಾಲಿಗೆ ಬಿಗಿ ಹಿಡಿದು ಮಾತನಾಡಿದರೆ ನಿನಗೆ ಒಳ್ಳೆಯದು ಎಂದು ಅವಳಿಗೆ ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಡುತ್ತಾನೆ ಸಾಮ್ರಾಟ್. ಕಟ್ಟಿಕೊಂಡಿರೋ ಹೆಂಡತಿನ ಸುಖವಾಗಿ ಸಾಕೋ ಯೋಗ್ಯತೆ ಇಲ್ಲದೆ ಇರುವವನಿಗೆ ಭಿಕಾರಿ ಅನ್ನದೇ ಇನ್ನೇನಂತಾರೆ? ಏನು, ಸೂರ್ಯ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದೀಯಾ? ಅವನ ಬಗ್ಗೆ ಗೊತ್ತಿರುವವರ ಹತ್ತಿರ ಕೇಳಿ ನೋಡು, ಅವನು ನಿನ್ನ ಹೇಗೆ ನೋಡಿಕೊಳ್ಳುತ್ತಿದ್ದ ಅಂತ ಗೊತ್ತಾಗುತ್ತೆ. ತಾನು ಒಂದು ಹೊತ್ತು ಊಟ ಮಾಡಲಿಲ್ಲ ಎಂದರೂ ನಿನ್ನನ್ನು ಮಾತ್ರ ಹಸಿದ ಹೊಟ್ಟೆಯಲ್ಲಿ ಇರಿಸುತ್ತಿರಲಿಲ್ಲ ಅವನು. ತನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಗುಬ್ಬಿ ಚೆನ್ನಾಗಿರಬೇಕು ಅಂತ ಪ್ರತಿ ನಿಮಿಷ ನಿನ್ನ ಬಗ್ಗೆ ಯೋಚನೆ ಮಾಡೋ ಒಂದು ಜೀವ ಇದೆ ಅಂದರೆ ಅದು ನನ್ನ ಸೂರ್ಯ ಮಾತ್ರ. 3 ವರ್ಷ ಸತ್ತ ಹೆಣದ ಥರ ಬಿದ್ದಿದ್ಯಲ್ಲ, ಆಗ ಈ ತಂದೆ ತಾಯಿ ಅನ್ನಿಸ್ಕೊಂಡವರೇ ಬಂದಿದ್ರ ನಿನ್ನ ಸೇವೆ ಮಾಡೋಕ್ಕೆ? ಸತ್ರೆ ಸಾಯಲಿ, ನಮಗೇನು, ಅವಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಹೊರಗೆ ಅಟ್ಟಿದವರು 3 ವರ್ಷ ಆದರೂ ನೀನು ಸತ್ತಿದ್ದೀಯೋ ಬದುಕಿದ್ದೀಯೋ ಅಂತ ನೋಡೋಕ್ಕೂ ಬರದೇ ಇರುವವರು ಈ ನಿನ್ನ ಸೋ ಕಾಲ್ಡ್ ಅಪ್ಪ ಅಮ್ಮ ಎಂದು ವ್ಯಂಗ್ಯವಾಗಿ ಅವರ ಕಡೆ ನೋಡಿಕೊಂಡು ಹಲ್ಲು ಕಚ್ಚಿ ಹೇಳಿದವನು ನಂತರ ಮಾತು ಮುಂದುವರಿಸಿ, ಯಾರು ಇರಲಿ ಬಿಡಲಿ, ನಿನ್ನ ಜೊತೆ ನಾನು ಇದ್ದೀನಿ, ನಿನ್ನ ಗಂಡ ಅಂತ ನಾನಿನ್ನೂ ಬದುಕಿದ್ದೀನಿ, ನನ್ನ ಗುಬ್ಬಿನ ನಾನು ಉಳಿಸಿಕೊಳ್ಳುತ್ತೀನಿ ಅಂತ 3 ವರ್ಷ ನಿನ್ನ ಸೇವೆ ಮಾಡಿದ್ದಾನೆ ಕಣೆ ಅವನು. ಈ ಕಾಲದಲ್ಲಿ ಕೈ ಕಾಲು ನೆಟ್ಟಗೆ ಇರೋ ಹೆಂಡತಿ ಇದ್ದೂ ಮತ್ತೊಬ್ಬರ ಹೆಣ್ಣಿನ ಸಂಗ ಮಾಡಿ
ಕಟ್ಟಿಕೊಂಡ ಹೆಂಡತಿಗೆ ಮೋಸ ಮಾಡೋ ಜನಗಳ ಮಧ್ಯ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳದೆ ನೀನು ಕೊಟ್ಟ ಇಡೀ ಪ್ರೀತಿ ಎಂದು ಮಾತು ನಿಲ್ಲಿಸಿದವನು, ಆ ಇಡೀ ಪ್ರೀತಿಯಲ್ಲಿಯೂ ಸತ್ಯತೆ ಇತ್ತೋ ಅಥವಾ ಅದು ಸಹ ನಾಟಕನೇನೋ ಅನ್ನೋದು ನಿನಗೆ ಗೊತ್ತಿರಬೇಕು ಎಂದವನು ಪುನಃ ಮಾತು ಮುಂದುವರಿಸಿ, ಎಂದೋ ನೀನು ಕೊಟ್ಟ ಇಡೀ ಪ್ರೀತಿಗೆ ಇಂದಿಗೂ ಅವನು ಋಣಿಯಾಗಿದ್ದಾನೆ ಅನ್ನೋದು ಗೊತ್ತಾ? ಅನಾಥನಾಗಿದ್ದ ನನ್ನ ಬದುಕಿನಲ್ಲಿ ಪ್ರೀತಿ ಎಂದರೆ ಏನು ಎನ್ನುವುದನ್ನು ತೋರಿಸಿಕೊಟ್ಟಿದ್ದು ನನ್ನ ಗುಬ್ಬಿ ಅಂತ ಈಗಲೂ ಸಹ ಹೇಳುತ್ತಾನೆ ಅವನು. ಆ ಒಂದೇ ಒಂದು ಕಾರಣಕ್ಕೆ ನಿನಗೆ ಸ್ನಾನ ಮಾಡಿಸುವುದರಿಂದ ಹಿಡಿದು ಮಲಗಿರುವವರೆಗೂ ಒಬ್ಬ ತಾಯಿ ಮಗುವನ್ನು ನೋಡಿಕೊಳ್ಳುವ ಹಾಗೆ ನೋಡಿಕೊಂಡಿದ್ದಾನೆ ಅನ್ನೋದು ನಿನಗೆ ಗೊತ್ತಾ? ಅವನ ಈ ನಿಸ್ವಾರ್ಥ ಪ್ರೀತಿಗೆ ನೀನು ಸಾಯುವವರೆಗೂ ಋಣಿಯಾಗಿ ಇದ್ದರೂ ಅದು ಕಡಿಮೆಯೇ. ಆ ಕಡೆ ನಿನ್ನ ಹಾಸ್ಪಿಟಲ್ ಖರ್ಚಿಗೆ ದುಡ್ಡು ಹೊಂದಿಸಬೇಕು ಅಂತ ಹಗಲು ರಾತ್ರಿ ಅನ್ನದೇ ದುಡಿದು ಮನೆಗೆ ದಣಿದು ಬಂದರೆ ಆಗಲೂ ಅವನಿಗೆ ರೆಸ್ಟ್ ಮಾಡೋಕೆ ಸಮಯವಿಲ್ಲ. ಮನೆಗೆ ಬಂದ ಮೇಲೆ ಮನೆ ಕೆಲಸದ ಜೊತೆಗೆ ನಿನ್ನನ್ನು ನೋಡಿಕೊಳ್ಳುವ ಕೆಲಸ ಬೇರೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಈಗ ನೀನು ಹೀಗೆ ಎದ್ದು ಓಡಾಡುತ್ತೀಯ ಅಂದರೆ ಅದಕ್ಕೆ ಕಾರಣ ನನ್ನ ಸೂರ್ಯ ಕಣೆ. ನಿನ್ನ ಕೊನೆಯ ಆಪರೇಷನ್ಗೆ ದುಡ್ಡು ಹೊಂದಿಸಲು ಆಗುತ್ತಿಲ್ಲ. ಈಗ ಆಪರೇಷನ್ ಮಾಡಿಸಲಿಲ್ಲ ಎಂದರೆ ನನ್ನ ಗುಬ್ಬಿ ಇನ್ನು ಕೆಲವು ವರ್ಷ ಹಾಸಿಗೆಯಲ್ಲಿಯೇ ಮಲಗಬೇಕು ಅಂತ ಅವನ ದೇಹದ ಒಂದು ಅಂಗವನ್ನೇ ಮಾರಿ ನಿನಗೆ ಆಪರೇಷನ್ ಮಾಡಿಸಿದ ಅನ್ನೋ ಸತ್ಯ ಗೊತ್ತಾ ನಿನಗೆ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನಂತರ, ಗೊತ್ತಿರಲ್ಲ ಬಿಡು, ಯಾಕಂದರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತಾದರೆ ನೀನು ನೊಂದುಕೊಳ್ಳುತ್ತೀಯ ಅಂತ ಹೇಳಿರಲ್ಲ ಅವನು. ಅವನೊಬ್ಬ ಮೂರ್ಖ. ಅವನನ್ನೇ ಬಿಟ್ಟು ಹೋಗೋಕ್ಕೆ ರೆಡಿಯಾಗಿರುವ ನಿನಗೆ ಇದೆಲ್ಲ ಹೇಳಿದರೆ ಬೇಸರ ಆಗುತ್ತೆ ಅಂತ ಯೋಚನೆ ಮಾಡಿದ್ದಾನೆ. ಮನುಷ್ಯನಿಗೆ ಬದುಕೋಕೆ ದುಡ್ಡು ಬೇಕೇ ವಿನಃ ದುಡ್ಡೇ ಬದುಕಲ್ಲ. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ತಪ್ಪನ್ನು ತಿದ್ದಿಕೊ. ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡೋ ಅಷ್ಟು ಬುದ್ಧಿ ನಿನಗೂ ಇದೆ. ಪ್ಲೀಸ್, ನೀನೇ ಜೀವ ಅಂತ ನಿನ್ನಲ್ಲೇ ಪ್ರಾಣ ಇಟ್ಟುಕೊಂಡಿರುವವನಿಗೆ ಮೋಸ ಮಾಡಬೇಡ. ಈಗಲೂ ಸೂರ್ಯ, ನಾನು ನಿನ್ನ ಬಿಟ್ಟು ಹೋಗಲ್ಲ ಅಂತ ಒಂದೇ ಒಂದು ಮಾತು ಹೇಳಿಬಿಡು ಸಾಕು. ನೀನು ಅಂದಿದ್ದು, ಆಡಿದ್ದು, ಅವಮಾನ ಮಾಡಿದ್ದು ಎಲ್ಲವನ್ನು ಮರೆತು ನಿನ್ನ ಜೊತೆ ಬರುತ್ತಾನೆ ಎಂದು ಸಮಾಧಾನವಾಗಿ ಹೇಳಿ ಅವಳಿಗೆ ಅರ್ಥ ಮಾಡಿಸೋಕೆ ನೋಡುತ್ತಾನೆ ಸಾಮ್ರಾಟ್. ಸಾಮ್ರಾಟ್ನ ಮಾತು ಕೇಳಿ ಅಲ್ಲಿ ಕೆಲವು ನಿಮಿಷಗಳು ಮೌನ ಆವರಿಸಿತು. ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ತರಹದ ಯೋಚನೆಗಳು ಓಡಾಡುತ್ತಿದ್ದವು. ಎಲ್ಲ ಸತ್ಯವನ್ನು ತಿಳಿದುಕೊಂಡ ಮೇಲಾದರೂ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಎನ್ನುವ ನಿರೀಕ್ಷೆಯಲ್ಲಿ ಲಾವಣ್ಯಳ ಮುಂದಿನ ಮಾತುಗಳಿಗಾಗಿ ಕಾಯುತ್ತಿದ್ದ ಸಾಮ್ರಾಟ್. ಆದರೆ ಇತ್ತ ಕಡೆ ಲಾವಣ್ಯಳ ಅಪ್ಪ ಅಮ್ಮ ಯೋಚನೆಯೇ ಬೇರೆ ಇತ್ತು. ಇಷ್ಟು ದಿನ ಮಗಳ ಬ್ರೈನ್ ವಾಶ್ ಮಾಡಿ ತಮ್ಮ ಕಡೆ ಮಾಡಿಕೊಳ್ಳಲು ತಾವು ಪಟ್ಟ ಪ್ರಯತ್ನವೆಲ್ಲ ಎಲ್ಲಿ ಹಾಳಾಗಿ ಬಿಡುತ್ತದೆಯೋ ಎನ್ನುವ ಯೋಚನೆಯಲ್ಲಿಯೇ ನಿಂತಿದ್ದರು. ಆಗೊಂದು ವೇಳೆ ಲಾವಣ್ಯ ಏನಾದರೂ ಸಾಮ್ರಾಟ್ ಹೇಳಿದ ಮಾತಿಗೆ ಮರುಗಿ ಮತ್ತೆ ಸೂರ್ಯನ ಜೊತೆಯಲ್ಲಿ ಹೊರಟು ಹೋದರೆ ಅವರಿಗೆ ಪ್ರತಿ ತಿಂಗಳು ಬರುತ್ತಿದ್ದ ಇನ್ಕಮ್ ಕಟ್ಟಾಗುವುದಲ್ಲ ಎನ್ನುವ ಯೋಚನೆ ಇತ್ತು. ಹೇಳಬೇಕು ಎಂದರೆ ಇಷ್ಟೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಎಂದರೆ ಅದು ರಾಕೇಶ್. ಕಾಲೇಜ್ ಟೈಮ್ನಿಂದಲೂ ಲಾವಣ್ಯಳ ಹಿಂದೆ ಬಿದ್ದು ಅವಳನ್ನು ಲವ್ ಮಾಡುವಂತೆ ಪೀಡಿಸುತ್ತಿದ್ದ. ಆದರೆ ಲಾವಣ್ಯಗೆ ಅವನು ಇಷ್ಟ ಇಲ್ಲದ ಕಾರಣ ಯಾವಾಗಲೂ ಅವನನ್ನು ರಿಜೆಕ್ಟ್ ಮಾಡುತ್ತಿದ್ದಳು. ಹುಟ್ಟಿದಾಗಿನಿಂದ ಚಿನ್ನದ ಸ್ಪೂನನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಬೆಳೆದ ರಾಕೇಶ್ಗೆ ಅವನು ಬಯಸಿದ್ದೆಲ್ಲ ದಕ್ಕಿಸಿಕೊಳ್ಳದೆ ಬಿಡುವವನಲ್ಲ. ಅವನ ಉದ್ದೇಶ ನೆರವೇರಲು ಯಾವ ದಾರಿಯನ್ನಾದರೂ ಹಿಡಿಯುತ್ತಿದ್ದ. ಅವಳು ಪ್ರತಿ ಬಾರಿ ತನ್ನನ್ನು ರಿಜೆಕ್ಟ್ ಮಾಡಿದಳು ಎನ್ನುವ ಕೋಪಕ್ಕೆ ಲಾವಣ್ಯಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಲು ಪ್ರಯತ್ನ ಪಟ್ಟಿದ್ದ. ಆ ಸಂದರ್ಭದಲ್ಲಿ ಸೂರ್ಯನೇ ಲಾವಣ್ಯಳನ್ನು ರಾಕೇಶ್ನಿಂದ ರಕ್ಷಿಸಿ ಅವಳಿಗೆ ಸಹಾಯ ಮಾಡಿದ್ದ. ಅದಾದ ನಂತರ ಲಾವಣ್ಯ ಸೂರ್ಯನಿಗೆ ಕೃತಜ್ಞಳಾಗಿದ್ದಳು. ತದನಂತರ ಇಬ್ಬರ ಒಡನಾಟ ಹೆಚ್ಚಾದಂತೆಲ್ಲ ಲಾವಣ್ಯಳಿಗೆ ಸೂರ್ಯನ ಗುಣ ಇಷ್ಟವಾಗಿ ಪ್ರೀತಿಯ ಹೆಸರಿನಲ್ಲಿ ಅವನ ಹಿಂದೆ ಬಿದ್ದಿದ್ದಳು. ಮೊದಮೊದಲು ಸೂರ್ಯ ಅವಳನ್ನು ತಿರಸ್ಕರಿಸಿದರೂ ಅವಳು ತನ್ನ ಮೇಲೆ ತೋರುತ್ತಿರುವ ಕಾಳಜಿ ಹಾಗೂ ಇನ್ನೋಸೆನ್ಸ್ ಮಾತುಗಳಿಗೆ ಸೂರ್ಯನ ಮನಸ್ಸು ಸಹ ಲಾವಣ್ಯಳ ಎಡೆಗೆ ವಾಲಿತ್ತು.
ತನ್ನವರು ಎಂದು ಹೇಳಿಕೊಳ್ಳೋಕೂ ಯಾರೂ ಇಲ್ಲದ ಅನಾಥನಾಗಿ ಬೆಳೆದಿದ್ದ ಸೂರ್ಯನಿಗೆ ದಿನ ಕಳೆದ ಹಾಗೆ ಲಾವಣ್ಯಳ ಒಡನಾಟ ಇಷ್ಟವಾಗುತ್ತಾ ಹೋದಂತೆಲ್ಲ ಅವಳನ್ನು ಹೆಚ್ಚು ಹೆಚ್ಚು ಹಚ್ಚಿಕೊಳ್ಳೋಕೆ ಪ್ರೀತಿ ಮಾಡೋಕೆ ಶುರು ಮಾಡಿದ್ದ. ಅದಾದ ನಂತರ ಹೆತ್ತವರ ವಿರೋಧ ಕಟ್ಟಿಕೊಂಡು ಲಾವಣ್ಯ ಸೂರ್ಯನನ್ನು ಮದುವೆಯಾದಳು. ಆದರೆ ಇತ್ತ ಕಡೆ ರಾಕೇಶ್ಗೆ ಅವಳು ತನ್ನನ್ನು ಬಿಟ್ಟು ಸೂರ್ಯನನ್ನು ಮದುವೆ ಆಗಿದ್ದು ಇಷ್ಟವಾಗದೆ ಅವನ ರಕ್ತ ಕುದಿಯುತ್ತಿತ್ತು. ಹೇಗಾದರೂ ಸರಿ ಅವಳನ್ನು ತಾನು ಪಡೆದುಕೊಳ್ಳಲೇಬೇಕು ಎಂದು ನಿರ್ಧಾರ ಮಾಡಿ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದ. ಕೆಲವು ತಿಂಗಳ ನಂತರ ಸೂರ್ಯನನ್ನು ಸಾಯಿಸೋಕೆ ಒಬ್ಬನಿಗೆ ಸುಪಾರಿ ಕೊಡುತ್ತಾನೆ ರಾಕೇಶ್. ಅಂದು ಲಾವಣ್ಯ ತನ್ನ ರೆಗ್ಯುಲರ್ ಚೆಕಪ್ ಮುಗಿಸಿಕೊಂಡು ಹಾಸ್ಪಿಟಲ್ನಿಂದ ಹೊರಗೆ ಬರುತ್ತಿರುವ ಸಂದರ್ಭದಲ್ಲಿ ಪಕ್ಕದಲ್ಲಿ ಸೂರ್ಯ ಸಹ ಇರುವುದು ಗೊತ್ತಾಗಿ ಅವನನ್ನು ಗುದ್ದಿ ಸಾಯಿಸಲು ವೇಗವಾಗಿ ತನ್ನ ಲಾರಿಯನ್ನು ಓಡಿಸಿಕೊಂಡು ಬರುತ್ತಿದ್ದ ರಾಕೇಶ್ ಸುಪಾರಿ ಕೊಟ್ಟಿದ್ದ ಕಿಲ್ಲರ್. ಇನ್ನೇನು ಆ ಲಾರಿ ಸೂರ್ಯನಿಗೆ ಗುದ್ದಲು ಸ್ವಲ್ಪ ಅಂತರದಲ್ಲಿ ಇರುವಾಗ ಮೆಡಿಸಿನ್ ತರಲು ಲಾವಣ್ಯಳನ್ನು ಅಲ್ಲೇ ನಿಲ್ಲಿಸಿ ಹೋಗಿದ್ದ ಸೂರ್ಯ. ಆದರೆ ಇತ್ತ ಕಡೆ ಇದೊಂದು ಆಕಸ್ಮಿಕವಾಗಿ ಆದ ಆಕ್ಸಿಡೆಂಟ್ ಎಂದು ಬಿಂಬಿಸಲು 100ರ ವೇಗದಲ್ಲಿ ಗಾಡಿಯನ್ನು ಓಡಿಸಿಕೊಂಡು ಬರುತ್ತಿದ್ದವನಿಗೆ ಸೂರ್ಯ ಅಲ್ಲಿಂದ ಸರಿದು ಹೋಗಿದ್ದು ಕಾಣಿಸಿದರೂ ಸಹ ಒಮ್ಮೆಲೆ ಗಾಡಿಯ ವೇಗವನ್ನು ಕಮ್ಮಿ ಮಾಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಸೂರ್ಯನಿಗೆ ಗುದ್ದಬೇಕಾದ ಲಾರಿ ಲಾವಣ್ಯಗೆ ಗುದ್ದಿತ್ತು. ಅವಳಿಗೆ ಗುದ್ದುವ ವೇಳೆಗೆ ಲಾರಿ ಡ್ರೈವರ್ ಸಾಧ್ಯವಾದಷ್ಟು ಲಾರಿಯ ವೇಗವನ್ನು ಕಮ್ಮಿ ಮಾಡಿದ್ದರಿಂದ ಲಾವಣ್ಯ ಜೀವಂತವಾಗಿ ಉಳಿದಿದ್ದಳು. ಯಾವಾಗ ತನ್ನ ಪ್ಲಾನ್ ಉಲ್ಟಾ ಆಗಿ ಸೂರ್ಯನ ಬದಲು ಲಾವಣ್ಯ ಸಾಯುವ ಸ್ಥಿತಿಗೆ ತಲುಪಿದ್ದಾಳೆ ಎನ್ನುವುದು ಗೊತ್ತಾಯಿತೋ ಆ ಲಾರಿಯ ಡ್ರೈವರ್ ಮೇಲೆ ಕೂಗಾಡಿ ಲಾವಣ್ಯಳ ಮೇಲಿನ ಆಸೆಯನ್ನು ಅಲ್ಲಿಗೆ ಬಿಟ್ಟು ಸುಮ್ಮನಾಗಿದ್ದ ರಾಕೇಶ್. ಅದಾದ ಕೆಲವು ವರ್ಷಗಳ ನಂತರ ಅವಳು ಸತ್ತಿಲ್ಲ, ಅವಳಿನ್ನೂ ಬದುಕಿದ್ದಾಳೆ, ಮೊದಲಿನ ಹಾಗೆ ಗುಣಮುಖವಾಗಿದ್ದಾಳೆ ಎಂದು ಗೊತ್ತಾಯಿತೋ ಆಗ ಮತ್ತೆ ಅವಳನ್ನು ಪಡೆದುಕೊಳ್ಳುವ ಹುಚ್ಚು ಹತ್ತಿತ್ತು ಅವನಿಗೆ. ಆದರೆ ಈ ಬಾರಿ ಸೂರ್ಯನನ್ನು ಸಾಯಿಸುವ ಬದಲು ಲಾವಣ್ಯಳನ್ನೇ ತನ್ನ ಕಡೆ ಮಾಡಿಕೊಳ್ಳಬೇಕು ಎಂದು ಯೋಚಿಸಿ ಅವಳ ಅಪ್ಪ ಅಮ್ಮನಿಗೆ ದುಡ್ಡಿನ ಆಸೆ ತೋರಿಸಿ ಅವರ ಮೂಲಕ ಲಾವಣ್ಯಳನ್ನು ತನ್ನ ಬಲೆಗೆ ಬೀಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದನು ರಾಕೇಶ್. ಇದೆಲ್ಲವನ್ನು ಯೋಚಿಸುತ್ತಿದ್ದ ಲಾವಣ್ಯಳ ಅಪ್ಪ ಅಮ್ಮ ಈಗ ಸಾಮ್ರಾಟ್ ಮಾತಿಗೆ ಏನು ಉತ್ತರ ಕೊಡುತ್ತಾಳೆ ಎಂದುಕೊಂಡು ಮಗಳ ಮುಖವನ್ನೇ ನೋಡುತ್ತಾ ನಿಂತಿದ್ದರು. ಈಗ ಸೂರ್ಯನನ್ನು ಒಪ್ಪಿಕೊಂಡು ತನ್ನ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳುತ್ತಾಳೋ ಅಥವಾ ದುಡ್ಡಿನ ಆಸೆಗೆ ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾಗಿ ರಾಕೇಶ್ನನ್ನು ಬಯಸುತ್ತಾಳೋ ಎನ್ನುವುದು ಈಗ ಲಾವಣ್ಯ ಮಾಡೋ ಒಂದು ನಿರ್ಧಾರದ ಮೇಲೆ ನಿಂತಿತ್ತು. 3 ಜನರು ಸಹ ಅವಳ ಮೇಲೆ ದೃಷ್ಟಿ ನೆಟ್ಟು ಅವಳ ಮಾತುಗಳಿಗಾಗಿ ಕಾದು ನಿಂತಿದ್ದರು.